ಧನ್ಯವಾದಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ಕರೆಗೆ ಹೋಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಮಹೋದಯರನ್ನು ಸುಂದರ ಗೀತೆಯೊಂದಿಗೆ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿನಿಯರು. ಎಂತ ಅಂದ ಚಂದ ಕಾಣಿಸ್ತೈತಿ ಸಭೆ, ಎಂತ ಅಂದ ಚಂದ ಕಾಣಿಸ್ತೈತಿ ಸಭೆ. ಅತಿಥಿಗಳು ಶೋಭೆಯು ವೇದಿಕೆಗೆ, ಅತಿಥಿಗಳು ಶೋಭೆಯು ವೇದಿಕೆ ಕಾಣಿಸ್ತೈತಿ ಸಭೆ. ಅಂತದ ಸಂಸ್ಥೆ ಸುಂದರ ಯುವಕರು ಚಂದದಿ ಸ್ವಾಗತ ಕೋರುವೆವು. ಅಂತದ ಸಂಸ್ಥೆ ಸುಂದರ ಯುವಕರು ಚಂದದಿ ಸ್ವಾಗತ ಕೋರುವೆವು. ಅಲಂಕರಿಸಿ ನಿಮ್ಮ ಸ್ಥಾನಗಳನ್ನು, ಅಲಂಕರಿಸಿ ನಿಮ್ಮ. ಅತಿಥಿ ಮಹೋದಯರನ್ನು ಸ್ವಾಗತಿಸಿಕೊಂಡ ನಮ್ಮ ಮುದ್ದು ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ ಎಂದು ಹೇಳಿದ ಮಾತಿನಂತೆ ಅಹಿಂಸೆಯ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಹಾಗೂ ಓದು ಓದು ನೀ ಓದು, ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ. ತಲೆ ತಗ್ಗಿ ನೀ ಓದಿದರೆ ಜನ ತಲೆ ಎತ್ತಿ ನಿನ್ನ ಗೌರವಿಸುವರು ಎಂದು ಹೇಳಿದ ಮಾತಿನಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ ಪೂಜೆ ನೆರವೇರಿಸಿಕೊಡಬೇಕೆಂದು ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯರಲ್ಲೂ ಕೇಳುತ್ತೇನೆ. ನಾವು ಭಾರತೀಯರು ಎಂದು ಹೆಮ್ಮೆ ಪಡೋಣ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಘಟಕವಾದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಗಣ್ಯರು ನೆರವೇರಿಸಿಕೊಡಬೇಕೆಂದು ವಿನಂತಿಸುತ್ತೇನೆ. ನಮ್ಮ ಬಾವುಟ ಬೀರುತ್ತಿಯುವುದು ಅದರ ಶಕ್ತಿ ಬಾನಿ ನಗಲ ಪಟಾಪಟ, ಬೀರುತ್ತಿಯುವುದು ಅದರ ಶಕ್ತಿ ಬಾನಿ ನಗಲ ಪಟಾಪಟ. ಕೇಸರಿ ಬಿಳಿ ಹಸಿರು ನಡುವೆ ನೀಲಿ ಚಕ್ರವು, ಕೇಸರಿ ಬಿಳಿ ಹಸಿರು ನಡುವೆ ನೀಲಿ ಚಕ್ರವು, ಸತ್ಯ ಶಾಂತಿ ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕವು. ಏರುತ್ತಿಯುವುದು ಹಾರುತ್ತಿಯುವುದು ನೋಡು ನಮ್ಮ ಬಾವುಟ, ಬೀರುತ್ತಿಯುವುದು ಅದರ ಶಕ್ತಿ ಬಾನಿ ನಗಲ ಪಟಾಪಟ. ಬಾನಂಗಳದಲ್ಲಿ ಹಾರುತ್ತಿರುವ ನಮ್ಮ ರಾಷ್ಟ್ರಧ್ವಜವನ್ನು ಅದರ ಅಂದವನ್ನು ನೋಡಲು ಹಂಚಿಕೊಳ್ಳಬೇಕೆಂದು ಕೇಳುತ್ತೇನೆ.